ಹಾ, ನಿನ್ನೆಯಿಂದ ಒಂದು ಚರ್ಚೆ ಸ್ಟಾರ್ಟ್. SIT ತನಿಖೆ ಕ್ಯಾನ್ಸಲ್ ಮಾಡ್ತಾರಂತೆ, SIT ತನಿಖೆ ನಿಂತೋಗುತ್ತಂತೆ ಅಂತ. ವಿಡಿಯೋ ಆರಂಭ ಆಗಕ್ ಮುಂಚೆನೆ ಒಂದು ಮಾತನ್ನ ಹೇಳ್ತೀನಿ. ಗಿರೀಶ್ ಮಠಣ್ಣ, ತಿಮರೋಡಿ ಸಮೀರ್, ಈ 3 ಜನನು ಅರೆಸ್ಟ್ ಆಗ್ತಾರೆ. ಈ ವಿಡಿಯೋ ಸೇವ್ ಮಾಡಿ, ನನ್ನ ಮಾತು ನೆನ್ಪಿಡ್ಕೊಳ್ಳಿ, ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ. ಈ 3 ಜನನು ಅರೆಸ್ಟ್ ಆಗ್ತಾರೆ, ಜೈಲಿಗೆ ಹೋಗ್ತಾರೆ. ಅಂದ್ರೆ ಈ ಒಂದು ಅಪಪ್ರಚಾರವನ್ನ ಸತತವಾಗಿ ಹಲವಾರು ವರ್ಷಗಳಿಂದ ಮಾಡಿಕೊಂಡು ಬಂದಂತಹ ತಿಮರೋಡಿಯನ್ನ, ಗಿರೀಶ್ ಮಠಣ್ಣನವರನ್ನ, ಇತ್ತೀಚೆಗೆ ನೆನ್ನೆ ಮೊನ್ನೆ ಬಂದಂತಹ MD ಸಮೀರನ್ ಎಲ್ಲಾ ಬ್ಯಾಂಕ್ ಅಕೌಂಟ್ಗಳ ವಿವರಗಳನ್ನ ಚೆಕ್ ಮಾಡ್ತಾರೆ. MD ಸಮೀರ್ ಎಲ್ಲೆಲ್ಲಿ ಹೇಗೆ ಡೀಲ್ ಆದ ಅನ್ನುವಂತಹ ವಿಚಾರ ಸದ್ಯದಲ್ಲೇ ಹೊರಗೆ ಬರುತ್ತೆ. ನಾನು ಹೇಳೋದಕ್ಕಿಂತ ಹೆಚ್ಚಾಗಿ SIT ಅವ್ರು ಹೇಳಿದ್ರೆ ಬಹಳ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನ ತುಂಬಾ ಕಾನ್ಫಿಡೆನ್ಷಿಯಲ್ ಆಗಿರ್ತಾ ಇದ್ದೀನಿ. ನನ್ನ ಹತ್ರ ಮಾಹಿತಿ ಇದೆ. ಸಮೀರ್ ಎಲ್ಲಿ, ಯಾವಾಗ, ಎಷ್ಟಕ್ಕೆ, ಯಾರು ಕರ್ಕೊಬಂದಿದ್ರು, ಕರ್ಕೊಬಂದು ಡೀಲ್ ಮಾಡಿಸಿದ್ ಯಾರು, MD ಸಮೀರನ್ನ ಈ ಗ್ಯಾಂಗ್ಗೆ ತಂದು ಬಿಟ್ಟವ್ರು ಯಾರು, ಅದೇ ಸಮುದಾಯದ ಇನ್ನೊಬ್ಬ ಮಹಿಳೆ, ಎಲ್ಲ ವಿಚಾರ ನಮಗ್ ಗೊತ್ತಿದೆ. ಸಮುದಾಯವಾರು ನಾನು ಮಾತಾಡ್ತಾ ಇಲ್ಲ. ಆದರೆ ಈ ಎಲ್ಲಾ ಷಡ್ಯಂತ್ರ ನಡೆದಿದ್ದು ಅಲ್ಲಿಂದಲೇ. ಸರ್ಕಾರ ಬಹಳ ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡುತ್ತೆ.